ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮೈಸೂರಿನ ಮಹಾಜನ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ ಮುಂದುವರೆದ ಹಾಗೂ ಕೊನೆಯ ಭಾಗ. ಎಲ್ಲರಿಗೂ ನಮಸ್ಕಾರ. ನಾವು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಲು ಹೆಮ್ಮೆಯ ಸೇನಾನಿಗಳ ನಾಡು, ಪ್ರವಾಸಿಗರ ಸ್ವರ್ಗ, ದಕ್ಷಿಣ ಕಾಶ್ಮೀರ ಎಂದೇ ಖ್ಯಾತಿ ಪಡೆದಿರುವ ಇಬ್ಬನಿಗಳ ನಗರ, ಮಂಜಿನ ನಗರಿ ಮಡಿಕೇರಿಯಲ್ಲಿ ಇರುವ ಆಕಾಶವಾಣಿ ಕೇಂದ್ರಕ್ಕೆ ಬಂದಿದ್ದೇವೆ. ಇದಕ್ಕೂ ಮುನ್ನ ನಾವು ಮೈಸೂರಿನಿಂದ ಇಲ್ಲಿಗೆ ಬಂದಂತಹ ಕಾರಣವೇನು ಅಂದರೆ, ನಮ್ಮ ಕಾಲೇಜಿನ ವತಿಯಿಂದ ಶೈಕ್ಷಣಿಕ ಪ್ರವಾಸ ಮತ್ತು ಪಠ್ಯದ ಭಾಗವಾಗಿ ಪ್ರಾಯೋಗಿಕ ಅನುಭವಕ್ಕಾಗಿ ಇಲ್ಲಿಗೆ ಆಗಮಿಸಿದ್ದೇವೆ. ಹಾಗೆಯೇ ನಿಮ್ಮೊಂದಿಗೆ ಕೊಡಗಿನ ಎಲ್ಲ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ನಮ್ಮಲ್ಲಿನ ಪ್ರತಿಭೆಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇವೆ. ಸ್ನೇಹಿತರೆ, ಈಗ ತೊಲಗಿಸೋಣ ವರದಕ್ಷಿಣೆ ಪಿಡುಗು ಕಿರುನಾಟಕ ಆಲಿಸೋಣ. ರಚನೆ ಎಂ ಶಕುಂತಲಾ. ರಾಜಿ ಪಾತ್ರದಲ್ಲಿ ಕೆ.ವಿ. ಕೀರ್ತನ, ಬಸಪ್ಪನ ಪಾತ್ರದಲ್ಲಿ ವಿಕಾಸ್ ಗೌಡ ವಿ.ಎಸ್. ಹಾಗೂ ಟೀಚರ್ ಅಮ್ಮನ ಪಾತ್ರದಲ್ಲಿ ಸ್ವರ್ಣ. ಏ ರಾಜಿ, ಬಾರಮ್ಮಿ, ಹೊಟ್ಟೆ ಸಿಗ್ತದೆ, ಇಟ್ಕೊಡ್ ಬಾರಮ್ಮಿ. ಅಯ್ಯೋ, ಅಷ್ಟೊಂದು ಹಸಿವತ್ತದ ನಿಂಗೆ? ಶ್ರಮ ಪಡ್ತಿದ್ಯಾ ಕಣ್ಬಿಡು. ಬಂದಿದ್ ತಕೋ, ಕುಂತ್ಕೋ, ಚಾಪ ಹಾಕೊಂಡ್ ಕುಂತ್ಕೊಳ್ಳಿಯಾ? ಒಸಿ ಬಿಡಿಲಿ, ಕುತ್ಕೋ. ಅಲ್ಲ ಕಮ್ಮಿ, ಎಷ್ಟ್ ದುಡಿತೀಯ, ನನ್ ರಕ್ಷಣೆ ಮಾಡ್ತೀಯಲ್ಲಮ್ಮಿ. ಅಯ್ಯೋ ಶಿವ, ಚೆನ್ನಾಗಿಟ್ಟಿರು ಶಿವ. ಹಟ್ಟಿಲಿ ಅದ್ ಎಷ್ಟು ಕೆಲ್ಸ ಮಾಡ್ತೀಯಮ್ಮಿ ನೀನು. ಅಯ್ಯೋ ಬಿಡು, ಬಾಳಿ ಬದುಕ್ಬೇಕಿರೋ ಮಗಳೇ ಓದ್ಲಂತೆ. ಇನ್ ಯಾವ ಲೆಕ್ಕ ನಾನು? ನೆನೆಸ್ಬೇಡ ಬಿಡು ರಾಜಿ, ಮಗಳು ಚೆನ್ನಾಗಿರ್ಲಿ ಅಂತ ತಾನೇ ಇದ್ದು ಹೊಲ ಆಗತ್ತೆ ಎಲ್ಲ ಮಾರಿ ಓದ್ತಿದ್ ಮಗಳನ್ನ ಲಗ್ನ ಮಾಡ್ಕೊಟ್ಟೆ. ಎಲ್ಲ ಕಳ್ಕೊಂಡ್ ಕೂತ್ಕೊಂಡು ಏನ್ ಸಿಕ್ತು? ಇದ್ದೊಬ್ಬ ಮಗಳು ಓದಿ ಒಂದ್ ಅಧಿಕಾರಿ ಆಗಿ ಹುಟ್ಟಿದ ಊರ್ನ ಉದ್ಧಾರ ಮಾಡ್ತಾಳೇನೋ ಅನ್ಕೊಂಡಿದ್ದು. ಎಲ್ಲ ಹಾಳಾಗೋಯ್ತು ಬಿಡು. ಇಟ್ಟೆಂಗ್ ಉಣ್ಣೋದು ಬಿಡು. ಅಯ್ಯೋ, ಆಗಿದ್ದನ್ ನೆನ್ಸ್ಕೊಂಡ್ರೆ ಹೆಂಗಯ್ಯ? ನಾವಾದ್ರೂ ಬದುಕ್ಬೇಡ್ದೆ? ನೀವು ಹೊಟ್ಟೆನ್ನ ನೋಡ್ಕೊಳಯ್ಯ ಒಂಚೂರ, ನನ್ ಗತಿ ನೋಡಯ್ಯ. ಓ ರಾಜಮ್ಮ, ಬಸಪ್ಪ ಇದ್ದೀರಾ? ಹಾ ಟೀಚರ್ ಅವ್ವ, ಇದ್ಯಾಕೆ ಬಾಗ್ಲುತ್ತವೆ ನಿಂತೀರಿ? ಬನ್ನಿ ಒಳಗ್ ಬರ್ರಿ. ಏನ್ ಸಮಾಚಾರ? ಬಸಪ್ಪ ಊಟ ಆಯ್ತಾ? ಆನಂದವಾಗಿ ಊಟ ಮಾಡ್ತಿದ್ದೀರಾ ಅಂತ ಬಂದ್ರೆ ನೀವು ಕಣ್ಣೀರು ಸುರಿಸ್ತಿದ್ದೀರಾ. ಏನ್ ಮಗಳು ನೆನ್ಪಾಯ್ತಾ? ನಮಗೂ ಬೇಜಾರು. ಎಂತ ಪ್ರತಿಭೆ! ವರದಕ್ಷಿಣೆ ಅನ್ನೋದು ಮಗಳನ್ನೇ ಬಲಿ ತಗೋತು. ಮಗಳು ಕಲ್ಯಾಣಿನ ಮರೆಯೋಕ್ಕಾಗತ್ತಾ? ಕಲ್ಯಾಣಿ ಅಂತ ಚಂದದ ಹೆಸರು ರಾಜಮ್ಮ. ಎಷ್ಟು ಕನ್ಸಿಟ್ಕೊಂಡಿದ್ಲು, ಓದಿ DC ಆಗ್ಬೇಕು, ಬಡವ್ರಿಗೆ ಸೇವೆ ಮಾಡಿ ಒಳ್ಳೆ ಅಧಿಕಾರಿ ಆಗ್ಬೇಕು ಅಂತ. 1ನೇ ತರಗತಿಯಿಂದ ಶಾಲೆಗೆ ಫಸ್ಟ್ ಬರ್ತಾ ಇದ್ದು. ಎಷ್ಟು ಜ್ಞಾನ ಇತ್ತು. PUCಲಿ ಟಾಪರ್ ಆದ್ಲು, ಡಿಗ್ರಿಲಿ ಚಿನ್ನದ ಪದಕ ಪಡೆದ್ಲು. ಅವಳ ಮಾತುಗಾರಿಕೆಗೆ, ಹಾಡುಗಾರಿಕೆಗೆ, ಮೋಹಕ್ಕೆ ಒಳಗಾಗ್ದೋರೇ ಇಲ್ಲ. ಏನ್ ನಯ ನಾಜುಕು ಅಂತೀನಿ. ಹೆತ್ತವ್ರು ನೀವು ಮದ್ವೆ ಮುಂದೂಡ್ಬೋದಿತ್ತು. ಯಾರು ಹೇಳಿದ್ರು ಕೇಳಿಲ್ಲ. ಕೇಳಿದಷ್ಟು ವರದಕ್ಷಿಣೆ ಕೊಟ್ರಿ. ಮನೆ ಮಠ ಕಳ್ಕೊಂಡು ದುಃಖ ಆಯ್ತು ನಿಮ್ ಬಾಳು. ಅಲ್ಲ ರಾಜಮ್ಮ, ಬಸಪ್ಪ ಕಷ್ಟಪಟ್ಟು ಕೂಲಿ ಮಾಡಿ ಹಗಲು ರಾತ್ರಿ ದುಡ್ದು ಮಗಳನ್ನ ಓದಿಸಿದ್ರಿ. ಅವಳು ಸಹ ನಿಮ್ಗೆ ಮೋಸ ಮಾಡ್ಲಿಲ್ಲ. ಒಳ್ಳೆ ಹೆಸರು ಗ್ರಾಮಕ್ಕೂ ತಂದು. ಅಲ್ಲ, ಈಗತ್ರ ಏನ್ ಪ್ರಯೋಜನ?
ದಿನ ಬೆಳಗಾದ್ರೆ ಗೊಳೋ ಅಂತ ಅಳ್ತೀರಿ. ಟೀಚರಮ್ಮ, ಹೆಣ್ಣು ಹುಟ್ಟಿದ ಮೇಲೆ ಇನ್ನೊಬ್ರ ಮನೆ ದೀಪ ಬೆಳಗಿ ಅವ್ರು ವಂಶೋದ್ಧಾರ ಮಾಡ್ಲಿ ಅಂತ ಅನ್ನೋಕ್ಕೂ ಮೊದಲು ಅವಳು ಚೆಂದಾಗಿರ್ಬೇಕು. ನಮಗೂ ವಯಸ್ಸು ಆಯ್ತಾ ಬಂತು, ಹಿಂಗೆ ಇರ್ತೀವ ಅಂತ ಲಗ್ನ ಮಾಡ್ಕೊಟ್ಟು ಮಗಳನ್ನ ಚಂದಾಗಿ ನೋಡ್ಕೋತೀವಿ, ಮುಂದಕ್ಕೂ ಓದಿಸ್ತೀವಿ ಅಂತ ಮಾತು ಕೊಟ್ರು. ಲಗ್ನ ಮಾಡ್ಕೊಂಡ್ರು. ನಾವು ಪ್ರೀತಿಯಿಂದ ಇದ್ದೊಬ್ಳು ಮಗಳು ಸುಖವಾಗಿರ್ತಾಳೆ ಅಂತ ಹೊಲ ಗದ್ದೆ ಮಾರಿ ಚಿನ್ನ ಹಾಕಿದ್ವಿ. ಅದೇ ತಪ್ಪಾಯ್ತು ಅಲ್ವಾ ಟೀಚರಮ್ಮ? ಸಮಾಧಾನ ಮಾಡ್ಕೊಳ್ಳಿ, ಆಗೋಗಿದೆ. ವರದಕ್ಷಿಣೆ ಪಡೆಯೋದು ಎಷ್ಟು ಅಪರಾಧವೋ ಅಷ್ಟೇ ಕೊಡೋದು ಕೂಡ. ಎಷ್ಟೋ ಹೆಣ್ಮಕ್ಳು ಅಮಾಯಕರು ತನ್ನದಲ್ಲದ ತಪ್ಪಿಗೆ ಜೀವ ಕಳ್ಕೊತಿದ್ದಾರೆ. ಹೆಣ್ಮಕ್ಳನ್ನ ಓದಿಸಿ ಬೆಳೆಸಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಳ್ಳೋ ಹಾಗೆ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು. ಹೌದು ಟೀಚರಮ್ಮ, ನೀವ್ ಹೇಳೋದು ಸರಿನೇ. ನನ್ ಮಗಳು ಕಲ್ಯಾಣಿನ ಕಳ್ಕೊಂಡಂಗೆ ಯಾರು ಕಳ್ಕೊಬೇಡ್ರಪ್ಪ. ಓದ್ಸಿ ಬೆಳೆಸಿ ಅವ್ರ ಅನ್ನ ಅವ್ರು ಸಂಪಾದನೆ ಮಾಡ್ಕೊಂಡು ಬದುಕಕ್ ಬಿಡ್ರಪ್ಪ. ಆಮೇಲೆ ಮದ್ವೆ ಮಕ್ಕಳು. ಅಯ್ಯೋ ಕಲ್ಯಾಣಿ ಮಗಳೇ, ನನ್ ಕೂಸು ನನ್ ಕೂಸು. ಅಯ್ಯೋ ನನ್ ಕೂಸೆ ಕಲ್ಯಾಣಿ, ಕಲ್ಯಾಣಿ, ಅಯ್ಯೋ ಕಲ್ಯಾಣಿ. ಮತ್ತೆ ಗೋಳ್ ಶುರುವಾಯ್ತಾ ನಿಮ್ದು? ಅಯ್ಯೋ ಎತ್ತ ರೊಟ್ಟೆ ಕಣವ್ವ, ಏನ್ ಮಾಡಕ್ ಆಯ್ತದೆ ಹೇಳವ್ವ. ವರದಕ್ಷಿಣೆ ಪಿಡುಗನ್ನ ಸಮಾಜದಿಂದ ತೊಲಗಿಸೋಣ, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸೋಣ. ಶಿಕ್ಷಣವೇ ಶಕ್ತಿ. ಸ್ನೇಹಿತರೆ, ಇದುವರೆಗೆ ತೊಲಗಿಸೋಣ ವರದಕ್ಷಿಣೆ ಪಿಡುಗು ಎಂಬ ಕಿರುನಾಟಕ ಆಲಿಸಿದಿರಿ. ರಚನೆ ಎಂ ಶಕುಂತಲಾ. ಭಾಗವಹಿಸಿದವರು ರಾಜಿ ಪಾತ್ರದಲ್ಲಿ ಕೆ.ವಿ. ಕೀರ್ತನ, ಬಸಪ್ಪನ ಪಾತ್ರದಲ್ಲಿ ವಿಕಾಸ್ ಗೌಡ ವಿ.ಎಸ್. ಹಾಗೂ ಟೀಚರಮ್ಮನ ಪಾತ್ರದಲ್ಲಿ ಸ್ವರ್ಣ. ಕೇಳಿದ್ರಲ್ಲ ಸ್ನೇಹಿತರೆ, ಕಾರ್ಯಕ್ರಮ ವೈವಿಧ್ಯವನ್ನ. ನಿಮ್ಮಲ್ಲಿಯೂ ಕೂಡ ಈ ರೀತಿಯ ಪ್ರತಿಭೆ ಅಡಗಿದೆ ಅನ್ನುವುದಕ್ಕಿಂತ ಇದ್ದೇ ಇರುತ್ತೆ. ನೀವು ಕೂಡ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸಬಹುದು ಮಡಿಕೇರಿ ಆಕಾಶವಾಣಿಯ ಯುವವಾಣಿ ವೇದಿಕೆಯಲ್ಲಿ. ನೀವು ನಿಮ್ಮ ಹವ್ಯಾಸಗಳಲ್ಲಿ ಚಿತ್ರಕಲೆ ಇರಬಹುದು, ಪೇಂಟಿಂಗ್ ಇರಬಹುದು, ಹಾಡುಗಾರಿಕೆ ಇರಬಹುದು, ಅಥವಾ ಮತ್ಯಾವುದೇ ಪಠ್ಯೇತರ ಚಟುವಟಿಕೆಗಳಲ್ಲಿ ನಿಮ್ಮ ಆಸಕ್ತಿ ಏನಿದೆ ಅನ್ನುವುದನ್ನ ನಿಮ್ಮ ಪ್ರೀತಿಯ ಯುವ ಸ್ನೇಹಿತರ ಜೊತೆ ಹಂಚಿಕೊಳ್ಳಬಹುದು. ಅದಕ್ಕೆ ಮಡಿಕೇರಿ ಆಕಾಶವಾಣಿ ಅವಕಾಶವನ್ನ ನೀಡ್ತಾ ಇದೆ ಸದಾಕಾಲ. ಇದುವರೆಗೆ ಮೈಸೂರಿನ ಮಹಾಜನ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ ಮುಂದುವರೆದ ಹಾಗೂ ಕೊನೆಯ ಭಾಗವನ್ನು ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಯುವ ಸ್ನೇಹಿತರಿಗೆ, ಶ್ರೋತೃಗಳಿಗೆ ನಮಸ್ಕಾರ, ಶುಭ ಸಂಜೆ. ಇವತ್ತಿನ ಯುವವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಿಮ್ಮ ಭೇಟಿ ಮುಂದಿನ ಭಾನುವಾರ ಸಂಜೆ 5 ಗಂಟೆಗೆ. ಯುವವಾಣಿ ಪ್ರಸಾರವಾಯಿತು. ಸಂಕಲನ ಮಮತಾ ಶಾಸ್ತ್ರಿ, ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.